ನಮಸ್ಕಾರ. ನಮ್ಮ ದೇಶ ಫಾರಿನ್ನು ಅನ್ನುವಂಥ ಸರಣಿಯ 3ನೇ ಸಂಚಿಕೆ ಇದು. ಕಳೆದ 2 ಸಂಚಿಕೆಯಲ್ಲಿ, ಮೊದಲನೇ ಸಂಚಿಕೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಮಾತಾಡಿದ್ದೆ, 2ನೆಯ ಸಂಚಿಕೆಯಲ್ಲಿ ಹೊಣೆಗಾರಿಕೆ ಅಥವಾ ದೇಶಭಕ್ತಿಯ ಬಗ್ಗೆ ಮಾತಾಡಿದ್ದೆ. ಇದು 3ನೇ ಸಂಚಿಕೆ. ಇದರಲ್ಲಿ ನಿಯಮಗಳ ಪಾಲನೆಯ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ಯಾವುದೇ ದೇಶ ಗ್ರೇಟ್ ಆಗೋದು ಅಥವಾ ಅದನ್ನು ನೋಡಿ ಬೇರೆಯವರು ವಾವ್ ಅಂತ ಹೇಳಲಿಕ್ಕೆ ಆ ದೇಶದ ನಾಗರಿಕರ ಕಾರಣ. ಆ ನಾಗರಿಕರ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಮೊದಲ 2 ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಈಗ 3ನೇ ಸಂಚಿಕೆಯಲ್ಲಿ ಒಂದು ದೇಶ ಚೆನ್ನಾಗಿರಬೇಕು ಅಥವಾ ಅದರ ದಿನನಿತ್ಯದ ವ್ಯವಹಾರಗಳು ಸರಾಗವಾಗಿ ನಡ್ಕೊಂಡು ಹೋಗಬೇಕು ಅಂತಂದರೆ ಅದರ ನಾಗರಿಕರ ಸಹಕಾರ ಬಹಳ ಮುಖ್ಯ. ನಮ್ಮ ಸಂವಿಧಾನದ ಕಾನೂನುಗಳಿರ್ಬೋದು ಅಥವಾ ನಮ್ಮ ನ್ಯಾಯಾಂಗದ ಕಾನೂನುಗಳಿವೆ, ಪದ್ಧತಿಗಳಿವೆ, ಅದರದ್ದೇ ಆದ ರೀತಿ ನೀತಿಗಳಿದೆ. ಅದನ್ನು ನಾವು ತಲೆಬಾಗಿ ಪಾಲಿಸಬೇಕು. ನಮ್ಮಲ್ಲಿ ಸ್ವಲ್ಪ ಉಡಾಫೆ ಜಾಸ್ತಿ ಆಗಿಬಿಟ್ಟಿದೆ. ರಾಜಕಾರಣಿಗಳಿಂದ ಇರ್ಬೋದು ಅಥವಾ ನಮ್ಮ ಇರುವ ಪರಿಸ್ಥಿತಿಯಿಂದ ಇರ್ಬೋದು. ನನಗೇನಾಗಬೇಕು, ನಾನು ಯಾಕೆ ಅದನ್ನೆಲ್ಲ ಮಾಡಬೇಕು, ಅದನ್ನು ಇವ್ರು ಮಾಡಿದ್ದು, ಅದನ್ನು ಅವ್ರು ಮಾಡಿದ್ದು, ಆ ಕಾನೂನೇ ಸರಿ ಇಲ್ಲ ಅನ್ನುವಂಥ ಒಂದು ಉಡಾಫೆ ಮಾತುಗಳನ್ನು ಸ್ವಲ್ಪ ನಮ್ಮಲ್ಲಿ ಕೇಳಲಿಕ್ಕೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ದೇಶ ಅಂತ ಬಂದ ಮೇಲೆ ದೇಶ ಮೊದಲು ರೀ, ನಮ್ಮ ಪ್ರಜಾಪ್ರಭುತ್ವ ಮೊದಲು. ತಲೆಬಾಗಿ ನಮಸ್ಕರಿಸಿ ಗೌರವದಿಂದ ಕಾಣೋದು ನಮ್ಮ ಕರ್ತವ್ಯ. ಕಾನೂನು ಯಾರೇ ಮಾಡಿರಲಿ ರೀ, ದೇಶದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಮೆಜಾರಿಟಿ ವರ್ಕ್ಸ್. ಅದಕ್ಕೊಂದು ಅದರದ್ದೇ ಆದ ಪ್ರಜಾಪ್ರಭುತ್ವದ ಒಂದು ಪದ್ಧತಿ ಅಂತ ಇರುತ್ತೆ. ಒಂದು ಕಾನೂನು ಬರೋದಕ್ಕೆ ಅದರದ್ದೇ ಆದ ಒಂದು ನಿಯಮ ಇದೆ. ಅದು ಅದೇ ಲೈನ್ನಲ್ಲಿ ಹೋಗಿ ಅದಕ್ಕೆ ಬೇಕಾದ ಅಪ್ರೂವಲ್ಗಳನ್ನು ತಗೊಂಡು ಅದೇ ಒಂದು ವೈಖರಿಯಲ್ಲಿ ಅದರ ಪ್ರಯಾಣವನ್ನು ಬೆಳೆಸಿ ಕೊನೆಗೆ ಅದು ಕಾನೂನಾಗಿ ಬಂದಿರುತ್ತೆ. ಯಾರು ಮಾಡಿದ್ದಾರೆ ಸಂಬಂಧ ಇಲ್ಲ ರೀ, ಕಾನೂನು ಅಂತ ಬಂದ ಮೇಲೆ ಮುಗಿದೋಯ್ತು. ಇದು ನಮ್ಮ ಕಾನೂನು ಅಂತ ಅದನ್ನು ಒಪ್ಪಿಕೊಂಡು ನಾವು ತಲೆಬಾಗಿ ಅದನ್ನು ಅನುಸರಿಸೋದು ಬಹಳ ಬಹಳ ಮುಖ್ಯ. ಯಾಕೆ ನಾವು ಫಾರಿನ್ ದೇಶಗಳಲ್ಲಿ ನಿಯಮಗಳ ಪಾಲನೆಯನ್ನು ನೋಡಿ ಬೆರಗಾಗ್ತೀವಿ? ಎಷ್ಟೋ ದೇಶಗಳಲ್ಲಿ ರೀ ಒಬ್ಬರೇ ಹೋಗ್ತಾ ಇರ್ತಾರೆ, ರೆಡ್ ಸಿಗ್ನಲ್ ಬಿದ್ದಿರುತ್ತೆ, ಯಾರೂ ಇರೋದಿಲ್ಲ, ಖಾಲಿ ರಸ್ತೆ, ಆದ್ರೂ ಆ ಸಿಗ್ನಲನ್ನು ದಾಟೋದಿಲ್ಲ, ಹಾಗೇ ನಿಂತ್ಕೊಂಡು ಆ ಸಿಗ್ನಲ್ ಗ್ರೀನ್ ಆಗೋ ತನಕ ಕಾದು ಮುಂದೆ ಹೋಗ್ತಾರೆ. ಅಂತಹ ಶಿಸ್ತನ್ನು ಕಾಪಾಡ್ಕೊಂಡಿರ್ತಾರೆ. ನನಗೀಗಲೂ ನೆನಪಿದೆ, ಮೊದಲನೇ ಸಲ ನಾನು ಮಾರಿಷಸ್ ಹೋದಾಗ, ಸಣ್ಣ ದೇಶ ರೀ, ಕಾಡಿನ ಮಧ್ಯೆ ಏನಕ್ಕೆ ಆ ಸಿಗ್ನಲ್ ಹಾಕಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾವು ಅಷ್ಟು ದೂರದಿಂದ ಬರ್ತಾ ಇದ್ವಿ ನಮ್ಮ ಕಾರಲ್ಲಿ. ಎದುರುಗಡೆ ಒಂದು ರೆಡ್ ಸಿಗ್ನಲ್ ಇತ್ತು, ಬರೀ ಒಂದೇ ರೋಡ್ ರೀ, ಅದನ್ನು ಬಹುಶಃ ಏನು ಪ್ರಾಣಿ ಕ್ರಾಸ್ ಮಾಡೋದಕ್ಕೆ ಹಾಕಿದಾರೋ ಏನಕ್ಕೆ ಗೊತ್ತಿಲ್ಲ. ರೆಡ್ ಬಿದ್ದಿತ್ತು ಸಿಗ್ನಲ್. ಆ ಮನುಷ್ಯ ಅಲ್ಲೇ ನಿಲ್ಸ್ಕೊಂಡಿದ್ದ ಗಾಡಿನ. ನಾವು ಹೋಗಿ ಹತ್ತಿರ ಹೋಗೋ ಇಡೀ ಸುತ್ತಮುತ್ತ ನಿಮಗೆ 2-3 ಕಿಲೋಮೀಟ್ರ್ ಯಾರು ಒಂದೇ ಒಂದು ನರಪಿಳ್ಳೆ ಇಲ್ಲ. ಆ ಮನುಷ್ಯ ಅಲ್ಲೇ ಕಾಯ್ತಾ ನಿಂತಿದ್ದ ರೆಡ್ ಸಿಗ್ನಲ್. ಅದು ಗ್ರೀನ್ ಬಿದ್ದ ಮೇಲೆ ಹೋದ. ನಮ್ಮಲ್ಲಿ ಪೊಲೀಸ್ ಇದ್ದರೆ ಸಿಗ್ನಲ್ ವರ್ಕ್ ಆಗುತ್ತೆ ಅಂತ ಲೆಕ್ಕ. ಪೊಲೀಸ್ ಇಲ್ಲ ಅಂತಂದರೆ ಸಿಗ್ನಲ್ಲಿಗೂ ನಮಗೂ ಸಂಬಂಧ ಇಲ್ಲ. ಆ ಪರಿಸ್ಥಿತಿ ಎಷ್ಟೋ ಜನ ತಲುಪಿಬಿಟ್ಟಿದ್ದಾರೆ. ನಿಯಮ ಪಾಲನೆ ಅನ್ನೋದು, ಆ ಶಿಸ್ತಿನಿಂದ ಯಾವಾಗ ನಾವು ನಿಯಮ ಪಾಲನೆ ಮಾಡ್ತೀವಿ ಆವಾಗ ನಮ್ಮ ದೇಶ, ನಮ್ಮ ಸಮಾಜ ಸುಂದರವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ನಮ್ಮ ಟ್ರಾಫಿಕ್ ರೂಲ್ಸ್ಗಳನ್ನು ನಾವು ಪಾಲಿಸೋದನ್ನು ಬಹಳಷ್ಟು ಬಿಟ್ಟೇ ಬಿಟ್ಟಿದ್ದೀವಿ ರೀ. ದೊಡ್ಡ ದೊಡ್ಡ ನಗರಗಳಲ್ಲಿ ಪಾಲಿಸ್ತಾರೆ, ಯಾಕೆಂದರೆ ಇಲ್ಲಾಂದರೆ ಗ್ಯಾರಂಟಿ ಬೇರೆ ಯಾವ್ದಾದ್ರು ಗಾಡಿ ಬಂದು ಹೊಡೆದು ಸತ್ತೋಗ್ತೀವಿ ಅನ್ನೋ ಭಯಕ್ಕೋಸ್ಕರ ಪಾಲಿಸ್ತಾರೆ. ಈಗ ಮುಂಬೈ ಅಂತ ನಗರಗಳಲ್ಲಿ ನೀವು ಆ ಹೋಗೋ ಸ್ಪೀಡಿನಲ್ಲಿ ನೀವು ಗೊತ್ತಿಲ್ಲದೆ ಏನಾದ್ರು ಲೇನ್ ಬದಲಾಯಿಸಿದ್ದೀರಿ ಅಂದರೆ ಆಕ್ಸಿಡೆಂಟ್ ಗ್ಯಾರಂಟಿ, ಹೊಡೆಸ್ಕೊತೀರಿ. ಹಾಗಾಗಿ ಆ ಭಯದಲ್ಲಿ ಅದು ಕಲಿಸ್ಬಿಟ್ಟಿರುತ್ತೆ ಪಾಠ ಆ ದೊಡ್ಡ ನಗರಿಗಳು. ಆದರೆ ಕೆಲವೊಂದು ಸ್ವಲ್ಪ ಸಣ್ಣ ನಗರಿಗಳು, ಈವನ್ ನಮ್ಮ ಬೆಂಗಳೂರಿನಂಥ ನಗರದಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕಂದ್ರೆ ಟ್ರಾಫಿಕ್ ಪೊಲೀಸ್ ನಿಂತಿರಬೇಕಪ್ಪ. ಆ ಪರಿಸ್ಥಿತಿಗೆ ಬಂದುಬಿಟ್ರೆ ಎಲ್ಲೋ ದೊಡ್ಡ ದೊಡ್ಡ ಸಿಗ್ನಲ್ಗಳಲ್ಲಿ ಫಾಲೋ ಮಾಡ್ತೀವಿ. ಅಂದರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ ಅಂತ ನಾನು ಹೇಳ್ತಲ್ಲ. ಬಹಳಷ್ಟು ಜನ ಕಲ್ತಿದ್ದಾರೆ, ಬಹಳಷ್ಟು ಜನ ಡಿಸಿಪ್ಲಿನ್ಡಾಗಿ ಮಾಡ್ತಾರೆ. ಆದ್ರೂ ಬಹಳಷ್ಟು ಜನ ಮಾಡೋದಿಲ್ಲ. ಏನೋ ಒಂದು ತಾತ್ಸಾರ ಬರ್ದಿರುತ್ತೆ ರೀ, ಇದು ಒನ್ ವೇ ಅಂತ ನುಗ್ತಾನೆ ಇರ್ತಾರೆ. ಅವ್ರಿಗೆ ಅವ್ರದ್ದೇ ಕಾರಣಗಳಿರ್ಬೋದು. ನನಗೆ ಅರ್ಜೆಂಟ್ ಇದೆ, ನನಗೆ ಅಲ್ಲಿಂದ ಸುತ್ತಾಕೊಂಡೋದ್ರೆ ಇದಾಗುತ್ತೆ, ಅಥವಾ ನನಗೆ ಅಲ್ಲಿಂದ ಸುತ್ತಾಕೊಂಬಂದರೆ ₹2 ಎಕ್ಸ್ಟ್ರಾ ಖರ್ಚಾಗುತ್ತೆ ಪೆಟ್ರೋಲ್ಗೆ, ಅವ್ರದ್ದೇನೇ ಕಾರಣ ಇರಲಿ, ಒಟ್ನಲ್ಲಿ ಒನ್ ವೇನಲ್ಲಿ ನುಗ್ಗೋದು. ಇದು ಬರೀ ಅನಕ್ಷರಸ್ಥರು ಮಾಡೋ ಕೆಲಸ ಅಲ್ಲ ರೀ. ಬಹಳ ಶ್ರೀಮಂತರು, ಬಹಳ ಅಕ್ಷರಸ್ಥರು, ಸೋ ಕಾಲ್ಡ್ ಲಿಟ್ರೇಟ್ಸ್, ಸೋ ಕಾಲ್ಡ್ ವೆಲ್ ಎಜುಕೇಟೆಡ್ ಪೀಪಲ್, ಇವ್ರೂ ಒನ್ ವೇನಲ್ಲಿ ನುಗ್ತಾರೆ. ಇಷ್ಟೇ ಯಾಕ್ರಿ? ಸ್ಕೂಲಿಗೆ ಬೆಳಿಗ್ಗೆ ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಸ್ಕೂಲ್ಗಳಿದ್ದರೆ
ಈ ನನ್ನ ಏರಿಯಾದಲ್ಲಿ ಒಂದು ಸ್ಕೂಲ್ ಇದೆ. ಬೆಳಿಗ್ಗೆ ಮಕ್ಕಳನ್ನು ಡ್ರಾಪ್ ಮಾಡೋಕ್ಕೆ ಬರುವಂಥ ಪೇರೆಂಟ್ಸನ್ನು ನಿಂತ್ಕೊಂಡು 10 ನಿಮಿಷ ನೋಡಿಬಿಟ್ರೆ ಸಾಕು, ನೀವು ತಲೆ ಚಚ್ಕೊಂಡ್ಬಿಡ್ತೀರ. ಪ್ರತಿಯೊಬ್ಬರು ರಾಂಗ್ ವೇನಲ್ಲೇ ನುಗ್ಗೋದು. ಯಾಕೆ? ಅರ್ಜೆಂಟ್ ಆಗಿದೆ, ಅವ್ರದ್ದು ಏನೋ ಕಾರಣ ಇರುತ್ತೆ. ಹೆಲ್ಮೆಟ್ಗಳು ಯಾರೂ ಹಾಕಲ್ಲ, ನುಗ್ಗಿ ಸೀದಾ ರಾಂಗ್ ವೇನಲ್ಲಿ ಹೋಗಿ ಮಕ್ಕಳನ್ನು ಒಟ್ಟು ಸ್ಕೂಲಿಗೆ ಬಿಟ್ಟು ಬರಬೇಕು. ಅವರವ್ರು ಯೋಚನೆ ಮಾಡ್ಕೋಬೇಕು ಇದನ್ನು, ಯಾವ ರೀತಿಯಲ್ಲಿ ಇದು ಸರಿ ಅಂತ. ನೀವಿವತ್ತು ಮಾಡ್ತಾ ಇರೋ ಕೆಲಸ ನಿಮ್ಮ ಮಗುವಿಗೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕಾನೂನನ್ನು ಧಿಕ್ಕರಿಸಿ, ನಿಮ್ಮದೇನೋ ಒಂದು ಕಾರಣ ಇಟ್ಕೊಂಡು ಲೇಟ್ ಆಗಿದೆ ಅಂತಲೋ ಏನೋ ಒಂದು ಇಟ್ಕೊಂಡು, ಎಲ್ಲರೂ ರೀ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಹೆಲ್ಮೆಟ್ ಇಲ್ದಲೆ ಎಷ್ಟು ಜನ ಸ್ಕೂಲ್ಗಳಿಗೆ ಹೋಗಿ ರಾಂಗ್ ವೇನಲ್ಲಿ ನುಗ್ಗಿಸಿ ಬಿಟ್ಟು ಬರೋರಿದ್ದಾರೆ. ಎಷ್ಟು ಜನ ಇಲ್ಲೇ ತಾನೆ, ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ದೀನಿ, ನೀವೇನಾದ್ರು ನಿಲ್ಲಿಸ್ಬಿಟ್ಟು ಕೇಳಿ, ಯಾಕೆ ಸ್ವಾಮಿ ರಾಂಗ್ ವೇನಲ್ಲಿ ಬರ್ತಾರೆ, ಇಲ್ಲಿಂದ ಹಿಂಗೆ ಹೋಗ್ತೀನಿ ಬಿಡ್ರಿ ಅಂತಾರೆ. ನೀವೇನಾರು ಸ್ವಲ್ಪ ಜಾಸ್ತಿ ನೀನು ಯಾರೇ ಯಾಕೆ ಹೇಳೋಕ್ಕೆ ಅಂತಾರೆ. ಯಾವಾಗ ಅವರ ಮನಸ್ಸಿಗೆ ಬರಲ್ಲಲ್ಲ, ನಾನು ಹಿಂಗೆ ಓಡಾಡಬಾರ್ದು, ಕಾನೂನನ್ನು ಪಾಲಿಸಬೇಕು ಅನ್ನೋದು ಎಲ್ಲಿ ತನಕ ಅವ್ರಿಗೆ ಬರಲ್ಲ, ಅಲ್ಲಿ ತನಕನೂ ಅದು ಬದಲಾಗಲ್ಲ. ಬರೀ ಪೊಲೀಸ್ಗೋಸ್ಕರ ಕಾನೂನು ಬದಲಾಯಿಸ್ತೀವಿ ಅನ್ನೋದಾದರೆ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಸರಿ ಇದ್ದೀವಿ? ಮೇಷ್ಟ್ರು ನಿಂತಿದ್ದಾರೆ ಅಂದರೆ ಮಾತ್ರ ನಾವು ಸರಿ ಇರ್ತೀವಿ ಅನ್ನೋದಾದರೆ, ಮೇಷ್ಟ್ರೇನು ಕೋಲ್ ಹಿಡ್ಕೊಂಡು ಜೀವನ ಪೂರ್ತಿ ನಮ್ಮ ಹಿಂದೆ ಬರೋದಕ್ಕಾಗತ್ತೆ? ನಮ್ಮ ಜೀವನದಲ್ಲಿ ಹಂಗಾರೆ ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಜೀವನದ ಗತಿ ಏನು, ನಾವು ಮುಂದೆ ಹೋಗಿ ಏನಾಗ್ತೀವಿ? ಹಾಗಾದರೆ ನಮ್ಮ ಜೀವನದ ಮಿಕ್ಕ ರಂಗಗಳಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ? ಹಾಗಾದರೆ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಇದೆಯಾ? ಯಾಕೆಂದರೆ ನಮ್ಗೆ ಯಾವಾಗಲೂ ಹಿಂದೆ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ನಿಂತ್ಕೋಬೇಕಲ್ಲ. ಇಲ್ಲ ಪೊಲೀಸ್ ಇರಬೇಕು ನಾವು ಟ್ರಾಫಿಕ್ ಫಾಲೋ ಮಾಡೋದಕ್ಕೆ, ಇಲ್ಲ ಅಂತಂದರೆ ಶಾಲೆಗಳಲ್ಲಿ ಇದರಲ್ಲಿ ಮೇಷ್ಟ್ರಿದ್ರೆ ಮಾತ್ರ ನಾವು ಡಿಸಿಪ್ಲಿನ್ಡ್ ಆಗಿರ್ತೀವಿ ಅನ್ನೋದಾದರೆ, ನಮ್ಮ ಕ್ಯಾರೆಕ್ಟರ್ ಏನು, ನಮ್ಮ ಮುಂದಿನ ಭವಿಷ್ಯ ಏನು, ಅದರಲ್ಲೇ ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ಯಾವಾಗಲೂ ಟ್ರಾಫಿಕ್ ರೂಲ್ಸ್ನ, ಪೊಲೀಸ್ ಇರಲಿ ಇಲ್ಲಲೇ ಇರಲಿ, ರಾತ್ರಿ 12 ಗಂಟೆ ಆಗಿರಲಿ, ರೆಡ್ ಮೀನ್ಸ್ ರೆಡ್, ಸ್ಟಾಪ್ ಮೀನ್ಸ್ ಸ್ಟಾಪ್, ನಿಂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯ ದೇಶನ ಕಟ್ಬೋದು. ನಮ್ಮ ದೇಶ ಫಾರಿನಷ್ಟು ಚೆನ್ನಾಗಿದೆ ಅನ್ನೋ ಥರ ನಾವು ಮಾಡ್ಬೋದು. ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಮಾತ್ರ ಶಕ್ತಿ ಇರೋದು. ನಾವು ಬದಲಾಗಬೇಕ್ರಿ. ಯಾರೋ ಬಂದ್ಬಿಟ್ಟು ನಮ್ಮ ದೇಶನ ಬದಲು ಮಾಡಲ್ಲ, ಅಥವಾ ಯಾರೋ ಬಂದು ನಮ್ಮ ದೇಶನ ವಾವ್ ಅನ್ನೋ ಥರ ಮಾಡೋಕ್ಕಾಗಲ್ಲ. ನಾನು ನೀವು ಅಷ್ಟೇ ಸಾಧ್ಯ. ಇನ್ನೊಂದು, ನಮ್ಮ ದೇಶದಲ್ಲಿ ಬಹಳ ನೋಡೋಕ್ಕೆ ಸಿಗೋದು ಅಂತಂದರೆ ಕ್ಯೂಗಳನ್ನು ಫಾಲೋ ಮಾಡಲ್ಲ ಸಾರ್ವಜನಿಕವಾಗಿ. ಏನೋ ಒಂದು ಈಗ ಒಂದು ಬಿಲ್ ಕಟ್ಟಕ್ಕೆ ಹೋಗಿರ್ತೀವಿ, ಅಥವಾ ಒಂದು ಹೋಟ್ಲಿಗೆ ಹೋಗ್ತೀವಿ, ಏನೋ ಟೋಕನ್ ತಗೋಬೇಕು, ಸಾಲಲ್ಲಿ ನಿಲ್ಲುವಂತಹ ಯಾರಿಗೂ ಆ ಅಭ್ಯಾಸವೂ ಇಲ್ಲ, ಆ ಒಂದು ಪೇಷನ್ಸ್ ಅನ್ನೋದು ಉಳಿದಿಲ್ಲ, ತಾಳ್ಮೆನೇ ಇಲ್ಲ ರೀ. ಹೋಗಿ ನುಗ್ಗಬೇಕಲ್ಲ, ಹೋಗಿ ಕೈ ಹಾಕ್ಬಿಟ್ಟು ಒಟ್ಟು ನಂದಾಯ್ತಾ, ನನ್ನ ಮುಗಿಸ್ಕೊಂಡು ಹೊಡ್ತಾ ಇರಬೇಕು. ಎಷ್ಟು ವಿದ್ಯಾವಂತರು ಈ ತಪ್ಪನ್ನು ಮಾಡ್ತಾರೆ ಗೊತ್ತಾ? ಆಶ್ಚರ್ಯ ಆಗೋಗುತ್ತೆ ನಿಮ್ಮ ಸುತ್ತಮುತ್ತ ಕಣ್ಣಿಟ್ಟು ನೋಡಿದರೆ. ನೀವೇ ಅದನ್ನು ಮಾಡ್ತಾಯಿದ್ರೆ ನೀವು ನೋಡ್ತಾ ಇರಲ್ಲ, ಯಾಕೆಂದರೆ ನಿಮಗೆ ಅದು ಅರಿವಾಗಿರಲ್ಲ. ಈಗ ನೀವು ಈ ವಿಡಿಯೋ ನೋಡಿದರೆ ಬಹುಶಃ ಇನ್ನು ಮೇಲೆ ಯೋಚನೆ ಮಾಡ್ತೀರಿ ಅನ್ನೋ ಗೊತ್ತಿಲ್ಲ. ಸುತ್ತಮುತ್ತ ಕಣ್ಣಿಟ್ಟು ನೋಡಿ, ಎಷ್ಟು ಜನ ವಿದ್ಯಾವಂತರು, ಶ್ರೀಮಂತರಾಗಿರಲಿ ಯಾರಾಗಲಿ, ನುಗ್ಗೋದು ಒಟ್ಟು. ಅಲ್ಲೊಂದು ಕ್ಯೂ ಇದೆ, ಅಲ್ಲೊಂದು ಸಾಲು ಮಾಡಿದ್ದಾರೆ, ಆ ಸಾಲಲ್ಲಿ ನಿಂತು ಹೋಗೋಣ, ತಾಳ್ಮೆ ಕಲ್ತ್ಕೊಳ್ಳೋಣ. ಅರ್ಜೆಂಟಪ್ಪ, ನಾನು ಬೇಗ ಹೋಗ್ಬೇಕು, ಅಯ್ಯೋ ನನಗೆ ಕೆಲಸ ಇದೆ ರೀ. ಆಮೇಲೆ ಅದರಲ್ಲಿ ಬಂದು ರಿಕ್ವೆಸ್ಟ್ ಮಾಡೋರು ಬೇರೆ ಕೆಲವರು, ನನಗೆ ಸ್ವಲ್ಪ ಕೆಲಸ ಇದೆ ರೀ ಪ್ಲೀಸ್. ಅಂದರೆ ಅವರು ಒಬ್ಬರದೇ ಜೀವನ ಭಾಳ ಮುಖ್ಯ ಅಲ್ಲ, ನಾವೆಲ್ಲ ಅಲ್ಲಿ ಸಾಲಲ್ಲಿ ನಿಂತಿರೋರೆಲ್ಲ ಓತ್ಲಾ ಪಾರ್ಟಿಗಳು ಅನ್ನೋ ಲೆಕ್ಕಕ್ಕೆ ಬಂದು ನಿಂತು ಬಿಟ್ಟಿದೆ. ಅಲ್ಲಾಗಿರಲಿ, ಪೆಟ್ರೋಲ್ ಬಂಕ್ಗಳಲ್ಲಾಗಲಿ, ನೀವೆಲ್ಲೇ ನೋಡ್ಕೊಳ್ರಿ, ಸಾಲು ಅಥವಾ ಏನು ಕ್ಯೂ ಸಿಸ್ಟಮ್ ಅಂತ ಎಲ್ಲಿರುತ್ತೆ, ಆ ಕ್ಯೂನಲ್ಲಿ ನಿಲ್ಲೋ ಅಭ್ಯಾಸ ಜನಗಳಿಗೆ ಇಲ್ಲವೇ ಇಲ್ಲ. ಬಹಳಷ್ಟು ಜನ ಶಿಸ್ತಿನಿಂದ ಬದುಕ್ತಾರೆ ಪಾಪ. ಅವರು ಶಿಸ್ತಿನಿಂದ ಕ್ಯೂಗಳಲ್ಲಿ ನಿಂತು ಪಾಪ ಬೇರೆಯವ್ರು ನುಗ್ಗೋದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಕೆಲವರು ಪಾಪ ಗಲಾಟೆಗಳು ಮಾಡ್ಕೋತಾರೆ. ಯಾಕಿಷ್ಟಲ್ಲ? ನಮ್ಮಲ್ಲಿ ನಾವು ಆ ಶಿಸ್ತನ್ನು ಬೆಳೆಸ್ಕೊಳ್ಳೋಣ. ಆ ಶಿಸ್ತನ್ನು ನಾವು ಯಾವ ನಿಯಮಗಳನ್ನು ನಾವು ಯಾವಾಗ ಫಾಲೋ ಮಾಡ್ತೀವಿ ಅನ್ನುವಂಥ ಒಂದು ಶಿಸ್ತನ್ನು ನಾವು ಮನಸ್ಸಿನಲ್ಲಿ ತಂದ್ಕೋತೀವಿ, ಆವಾಗ ಪ್ರತಿಯೊಂದನ್ನು ಚೆನ್ನಾಗಿ ನಡೀತಾ ಹೋಗುತ್ತೆ. ಆವಾಗ ಅಷ್ಟೊಂದು ಆ ಜಗಳ ತಿಕ್ಕಾಟಗಳ ಅವಶ್ಯಕತೆ ಇರೋದಿಲ್ಲ. ನಿಯಮಗಳನ್ನು ಫಾಲೋ ಮಾಡೋಣ, ಆಸ್ ಸಿಂಪಲ್ ಆಸ್ ದ್ಯಾಟ್. ಮುಂದಿನದು, ಎಷ್ಟೋ ಜನ ಈಗ ಸರ್ಕಾರದ ಎಷ್ಟೋ ನಿಯಮಗಳಿರುತ್ತೆ, ನಾವು ಅದನ್ನು ಧಿಕ್ಕರಿಸ್ಬಿಟ್ಟಿರ್ತೀವಿ, ನಮಗೆ ಆಗೋದಿಲ್ಲ, ಇದು ನಮಗೆ ಬೇಕು. ಆಮೇಲೆ ಈ ಸರ್ಕಾರದ ಎಷ್ಟೋ ನಿಯಮಗಳನ್ನು ನಾವು ತಾತ್ಸಾರದಿಂದ ಕಾಣ್ತಾ ಇರ್ತೀವಿ. ಒಂದು ಬಹಳ ಸುಂದರವಾದ ಉದಾಹರಣೆ ಅಂದರೆ ಈ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ. ಈಗ ನಮಗೆ ಆಗಲ್ಲಪ್ಪ, ಇವರೇನೋ ನಮ್ಮ ಹತ್ರ ಜಾಸ್ತಿ ಕಿತ್ಕೋತಾ ಇದ್ದಾರೆ ಅನ್ನೋದೊಂದು ನಮ್ಮ ಮನೋಭಾವನೆ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ, ವೆದರ್ ಯು ಲೈಕ್ ಇಟ್ ಆರ್ ಯು ಡೋಂಟ್ ಲೈಕ್ ಇಟ್, ರೂಲ್ ಈಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದಲ್ಲೇ ಇರಲಿ, ರೂಲ್ ಅನ್ನೋದು ಎಲ್ಲರಿಗೂ ಅಪ್ಲಿಕಬಲ್ ಅಲ್ವಾ? ಒಂದು ಸಲ ಒಂದು ಸರ್ಕಾರ ಅನ್ನೋದು ಒಂದು ನಿಯಮ ಅನ್ನೋದನ್ನು ಮಾಡಿದ ಮೇಲೆ ಆ ನಿಯಮನ ಎಲ್ಲರೂ ಫಾಲೋ ಮಾಡಲೇಬೇಕಲ್ಲ.
ಸಂತೋಷದಿಂದ ಟ್ಯಾಕ್ಸ್ ಕಟ್ಟ್ರಿ. ನಂಗೆ ಗೊತ್ತು ರೀ, ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ, ಹಣದುಬ್ಬರ ಹೆಚ್ಚಾಗೋಗಿದೆ, ಜೀವನ ಮಾಡೋದೇ ಕಷ್ಟ ಆಗೋಗಿದೆ, ಟ್ಯಾಕ್ಸ್ಗಳು ಕಟ್ಟಿ, ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ ರೀ, ಟ್ಯಾಕ್ಸ್ಗಳು ಕಟ್ಟಿ ಕಟ್ಟಿ ಸಾಕಾಗೋಗ್ಬಿಟ್ಟಿದೆ. ವಸ್ತುಗಳನ್ನು ತೊಗೊಳೋಕ್ಕಿಂತ ಮುಂಚೆ ಟ್ಯಾಕ್ಸು, ತೊಗೋಬೇಕಾದ ಟ್ಯಾಕ್ಸು, ತೊಗೊಂಡ ಮೇಲೆ ಟ್ಯಾಕ್ಸು, ಅದನ್ನು ಅನುಭವಿಸೋದಕ್ಕೆ ಟ್ಯಾಕ್ಸು, ಅದನ್ನು ಅನುಭವಿಸಾಗಿ ಮಾರಿದ ಮೇಲೆ ಟ್ಯಾಕ್ಸು, ಮಾರೋದಕ್ಕೆ ಟ್ಯಾಕ್ಸು, ಮಾರಿ ಆದಮೇಲೆ ಅದರಲ್ಲಿ ಬರೋ ದುಡ್ಡಿಗೆ ಟ್ಯಾಕ್ಸು, ಸತ್ತ ಮೇಲೆ ಹೆಣ ಸುಡೋಕ್ಕೊಂದು ಟ್ಯಾಕ್ಸ್ ಇದೆಯೋ ಇಲ್ಲ ಇನ್ನೂ ಗೊತ್ತಿಲ್ಲ, ಎಲ್ಲದಕ್ಕೂ ಟ್ಯಾಕ್ಸು. ಮಧ್ಯಮ ವರ್ಗದವರಂತೂ ಸಾಕಾಗೋಗ್ಬಿಟ್ಟಿದೆ ಎಲ್ಲರಿಗೆ. ಎಷ್ಟಂತ ಟ್ಯಾಕ್ಸ್ ಕಟ್ಟೋದು? ಅದೇ ನೋಡಿದರೆ ಈ ಶ್ರೀಮಂತರು, ಬಹಳ ದೊಡ್ಡವರು ಟ್ಯಾಕ್ಸ್ ಇಲ್ದಲೆ ದೇಶ ಬಿಟ್ಟು ಓಡೋಗೋದು, ಇವೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೆಲ್ಲ ಸಮಸ್ಯೆಗಳು ಇದೆ ರೀ ದೇಶದಲ್ಲಿ. ಎಲ್ಲ ಇದ್ರೂ ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ನನ್ನ ದೇಶ ಅನುಕೂಲ ಮಾಡಿಕೊಟ್ಟಿದೆ ಅನ್ನೋದಾದರೆ ಟ್ಯಾಕ್ಸನ್ನು ಕಟ್ಟಲೇಬೇಕಲ್ಲ. ಯಾಕೆಂದರೆ ದೇಶ ನಡೆಸಬೇಕಲ್ರಿ, ಟ್ಯಾಕ್ಸಿಂದನೇ ದೇಶ ನಡೆಯೋದು. ನಮಗೆ ಆ ನೋವು ಇರುತ್ತೆ, ಆ ಒಂದು ಆಕ್ರೋಶ ಇದ್ದೇ ಇರುತ್ತೆ. ನನ್ನ ಹತ್ರ ಮಾತ್ರ ಕಿತ್ಕೊಂಡು ಕಟ್ತಾ ಇದ್ದಾರೆ, ನಾನು ಯಾಕೆ ಕಟ್ಟಬೇಕು ಅಂತ ಅರ್ಥ ಆಗುತ್ತೆ. ಎಲ್ಲ ಮನುಷ್ಯನಿಗೂ ಬರುವಂಥ ಸಹಜ ಭಾವನೆ. ಆದರೆ ನನ್ನ ದೇಶಕ್ಕೋಸ್ಕರ ನನ್ನ ಕೊಡುಗೆ ಅಂತ ನಾವು ಮಾಡಬೇಕಲ್ಲೇನ್ರಿ. ದೇಶ ಎಲ್ಲನೂ ಇಡೀ ಸಿಸ್ಟಮ್ನ ಈಗ ನಾಳೆ ಬೆಳಿಗ್ಗೆ ನನ್ನೇನಾರು ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರೆ, ನಾನೇನಾರು ಎಲ್ಲ ಸರಿ ಮಾಡಿಬಿಡ್ತೀನಿ ಅಂದರೆ ಯಾರ ಕೈಲೂ ಆಗಲ್ಲ ರೀ. ಅದನ್ನು ಮಾಡೋದಕ್ಕೆ ಅಂತಲೇ ಜನನ್ನ ನಾವು ವೋಟ್ ಮಾಡಿ ಕಳಿಸಿರ್ತೀವಿ, ಅವ್ರು ಮಾಡಬೇಕಾದ ಕೆಲಸ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಒಂದೇ ದಿನದಲ್ಲಿ ಎಲ್ಲವನ್ನೂ ಸರಿ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಪಕ್ಷ ಆಗಿರಲಿ ರೀ, ಯಾರೇ ಬರಲಿ, ಅದರದ್ದೇ ಒಂದು ವ್ಯವಸ್ಥೆ ಇದೆ, ಅದರದ್ದೇ ಒಂದು ಅವರಿಗೆ ಆದಂಥ ಒಂದು ಅಡಚಣೆಗಳು ಇರುತ್ತೆ. ರಾತ್ರೋರಾತ್ರಿ ಎಲ್ಲವನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ನಾನು ಆಗಲೇ ಹೇಳಿದಾಗ 1947ರಲ್ಲಿ ನಮಗೆ ಸ್ವತಂತ್ರ ಬಂದಿದ್ದು. ಸಾವಿರಾರು ವರ್ಷಗಳು ನಮ್ಮನ್ನು ಲೂಟಿ ಮಾಡಿ ಭಿಕ್ಷುಕರ ರೀತಿ ನಮ್ಮನ್ನು ಬಿಸಾಕಿ ಹೋದಂಥ ದೇಶ ನಮ್ಮದು. ಅಲ್ಲಿಂದ ಚೇತರಿಸ್ಕೊತಾ ಇದೆ ಈ ದೇಶ. 108 ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ. ನಮ್ಮ ಕೊಡುಗೆ ಕೊಡಬೇಕು ನಮ್ಮ ದೇಶಕ್ಕೆ. ಒಂದು ಪುಟ್ಟದು ಏನು ಮಾಡೋಕ್ಕಾಗುತ್ತೆ, ಒಂದು ಪುಟ್ಟ ಸೇವೆ ಮಾಡೋಣ, ನಮ್ಮ ದೇಶನ ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋಣ, ನಮ್ಮ ದೇಶನ ಕಟ್ಟೋಣ, ಫಾರಿನ್ ಥರ ವಾವ್ ಅನ್ನೋ ಥರ ಮಾಡೋಣ. ನಾವು ಕಾನೂನನ್ನು ಫಾಲೋ ಮಾಡೋಣ, ಹಾಗೆ ಬೇರೆಯವ್ರನ್ನೂ ಫಾಲೋ ಮಾಡೋ ಥರ ಒತ್ತಾಯಿಸೋಣ. ಆಗ್ರಹ ಮಾಡಿ ಗಲಾಟೆ ಮಾಡಿಕೊಂಡಲ್ಲ, ಪ್ರೇಮಪೂರ್ವಕವಾಗಿ ಮಾಡಿ. ಯಾರೋ ಒಬ್ಬ ಒನ್ವೇನಲ್ಲಿ ಬರ್ತಾಯಿರ್ತಾರೆ, ನಾವು ನೋಡಿದ್ವಿ ಎಷ್ಟೋ ಸಲ. ಒನ್ವೇನಲ್ಲಿ ಬರ್ತಾಯಿದ್ರೆ ಪಾಪ ಯಾರೋ ಒಬ್ಬರು ಅವ್ರನ್ನ ಎದುರಿಗೆ ನಿಲ್ಲಿಸಿ ವಾಪಸ್ ಹೋಗಯ್ಯ ಅಂತ ಗಲಾಟೆ ಮಾಡ್ತಾಯಿರ್ತಾರೆ. ಮಿಗ್ದವರೆಲ್ಲ ಅವ್ರ ಪಾಡಿಗೆ ನನ್ನ ಟೈಮ್ ಆಯಿತು, ನಂದು ಆಫೀಸ್ ಆಯಿತು, ನನ್ನ ಮನೆಗೆ ಹೋಗಬೇಕು, ನಾನು ಯಾರನ್ನೂ ಪಿಕಪ್ ಮಾಡಿ ಅವ್ರವ್ರ ಜೀವನದ ನಾಗಾಲೋಟ ಇದ್ದಿದ್ದೆ ರೀ. ಪಾಪ ಅವ್ರವ್ರ ಜೀವನ ನಡಿಬೇಕು. ಆದರೆ ನಿಮ್ಮ ಕೈಲಾಗೋದಾದರೆ 2 ನಿಮಿಷ ನಿಂತು ಆ ಮನುಷ್ಯ ಯಾರು ನ್ಯಾಯಕ್ಕೋಸ್ಕರ ಹೋರಾಡ್ತಿರ್ತಾನೋ ಅವನಿಗೊಂದು ಸಹಾಯ ಮಾಡಿ. ಕಾನೂನನ್ನು ಪಾಲಿಸೋದಕ್ಕೆ ನಿಮ್ಮದೊಂದು ಕೊಡುಗೆ ಕೊಡಿ. ನೀವು ನಿಂತ್ಕೊಂಡು ಅಲ್ಲಪ್ಪ ಯೋಚನೆ ಮಾಡಿ, ಒಳ್ಳೆ ಮಾತಲ್ಲಿ ಹೇಳಿ, ಈ ಒನ್ವೇನಲ್ಲಿ ಬರ್ತಿದ್ಯಾ, ಒಳ್ಳೇದಲ್ಲ, ಇದು ಕಾನೂನಿಗೆ ಬಾಹಿರ. ಅಷ್ಟಾದ್ರೂ ಏನೂ ಆಗಲಿಲ್ಲ, ಒಂದು ಅಲ್ಲಿ ಯಾರು ಇರ್ತಾರೋ ಅಲ್ಲಿ ಯಾರು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ತಿಳಿಸ್ಬಿಟ್ಟು ದಯವಿಟ್ಟು ನೋಡಿ ನೀವು ಯಾರು ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ಕಳಿಸಿ. ಬರೀ ಇದೊಂತ ಅಂತಂದಲ್ಲ ರೀ, ನಮ್ಮ ಸುತ್ತಮುತ್ತ ಎಷ್ಟೊಂದು ಕ್ರೈಮ್ಗಳು ನಡೀತಾ ಇದೆ. ಇವಾಗ ಹೆಂಗಾಗಿದೆ ಅಂದರೆ ಪಕ್ಕದ ಮನೆಯಲ್ಲಿ ಕ್ರೈಮ್ ನಡೀತಾ ಇದೆ ಅಂತಂದರೆ ಈ ಮನೆಯವರೆಲ್ಲ ಬಾಗಿಲು ಹಾಕ್ಕೊಂಡು ರಗ್ಗೋದ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ನಮಗೆ ಯಾಕೆ ಬೇಕು, ನಾಳೆ ಓಡಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲ ಹೋಗಿ ನಾವು ಎಲ್ಲಿವರೆಗೂ ಹಿಂಗಿರ್ತೀವೋ, ನಾಳೆ ನಮ್ಮ ಮನೆಯಲ್ಲಿ ಏನಾದ್ರು ರಾದ್ದಾಂತ ನಡೆದು, ನಮ್ಮ ಮನೇಲಿ ಏನಾದ್ರು ಆಘಾತ ಆಗಿ ಏನಾದ್ರು ಅಪಘಾತ ನಡೆದರೆ ಪಕ್ಕದ ಮನೆಯವರು ಅದೇ ರಗ್ಗು ಹಾಕೊಂಡೇ ಮಲ್ಕೋತಾರಲ್ಲೇನ್ರಿ. ಇದು ನಮಗೆ ನೆನಪಿರಲಿ. ನಮ್ಮ ದೇಶ ನನ್ನ ಜವಾಬ್ದಾರಿ ಅಂತ ನಾವು ಯಾವಾಗ ಭಾಗವಹಿಸಿ ನಮ್ಮ ದೇಶದ ಕಾನೂನುಗಳನ್ನು ಪಾಲಿಸೋಕ್ಕೆ ಸಹಾಯ ಮಾಡ್ತೀವಿ, ಆಮೇಲೆ ನಾವು ಪಾಲಿಸ್ತೀವಿ, ಆಮೇಲೆ ಬೇರೆಯವರಿಗೂ ಪಾಲಿಸೋ ಥರ ಯಾವಾಗ ಆಗ್ರಹಗೊಳಿಸ್ತೀವಿ, ಅವ್ರಿಗೆ ಯಾವಾಗ ಪ್ರೀತಿಯಿಂದ ಕೇಳ್ಕೊಂಡು ಎಲ್ಲರಲ್ಲೂ ಈ ಒಂದು ಮನವರಿಕೆಯನ್ನು ಮಾಡಿಕೊಡ್ತೀವಿ, ಆವಾಗ ನಮ್ಮ ದೇಶ ಫಾರಿನ್ ಥರ ವಾವ್ ಅಂತ ಆಗುವ ಸಾಧ್ಯತೆ ಇದೆ. ಎಲ್ಲೋ ಫಾರಿನ್ಗಳನ್ನು ಸಿನಿಮಾಗಳಲ್ಲಿ ನೋಡಿ ಅಥವಾ ಫಾರಿನ್ ಹೋಗಿ ಬಂದಾಗ ವಾವ್ ಅನ್ನೋದು, ಅಥವಾ ವಿದೇಶಿ ವ್ಯಾಮೋಹ ಬೆಳೆಸ್ಕೊಂಡು ಏನು ಹೇಳಿದ್ರು ನಮ್ಮ ಇಂಡಿಯಾ ಇಷ್ಟಕ್ಕಿಷ್ಟೇ, ಅಲ್ಲಿರಬೇಕು, ಆ ದೇಶ ಒಳ್ಳೆಯದು, ಈ ದೇಶ ಒಳ್ಳೆಯದು ಅಂತ ಮಾತಾಡೋದು ಸರಿ. ಆದರೆ ನನ್ನ ದೇಶದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋಣ ಅಲ್ಲೇನ್ರಿ. ಜಾಸ್ತಿ ಏನು ಮಾಡೋದು ಬೇಕಲ್ಲ ರೀ, ಪುಟ್ಟ ಕೊಡುಗೆ ಏನಾದ್ರು ಕೊಡೋಕ್ಕಾಗುತ್ತಾ ನೋಡಿ, ನಿಯಮಗಳನ್ನು ಫಾಲೋ ಮಾಡಿ. ಇನ್ನೊಂದು ಭಾಳ ಮುಖ್ಯವಾದ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ದೇಶದ್ದು ಅಂತ ಏನಾದರೂ ಸಾಮಗ್ರಿಗಳಿದ್ರೆ ನಾವು ನಮ್ಮ ದೇಶದ್ದನ್ನು ಏನಾದರೂ ನಾವು ಕನ್ಸ್ಯೂಮ್ ಮಾಡೋಕ್ಕಾಗತ್ತಾ ನೋಡಿ. ದೇಸಿ ವಸ್ತುಗಳನ್ನು ಖರೀದಿಸಿ ದೇಶಾಭಿಮಾನ ಬೆಳೆಸ್ಕೊಳ್ಳಿ. ಹಂಗೆ ಹೇಳಬೇಕಾದ್ರೆ ನೋಡಿ, ನನ್ನ ಶರ್ಟ್ ಮೇಲೆ ವೆನೇಜಿಯಾ ಅಂತ ಬರೆದಿದೆ, ಇಟಲಿಯಿಂದ ತಂದಂಥ ಶರ್ಟ್. ನಾನು ಯಾವುದು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬೇರೆ ದೇಶದ ಬಗ್ಗೆನೂ ಬೇಕಾದ್ರೆ ಪ್ರೇಮ ಇರಲಿ, ಅಲ್ಲಿಗೆ ಹೋದಾಗ ತಂದ ವಸ್ತುಗಳನ್ನು ಬಳಸಬಾರ್ದು ಅಂತಲ್ಲ. ಆದರೆ ನಮ್ಮ ಕೈಲಾದರೆ ನಮ್ಮ ದೇಸಿ ವಸ್ತುಗಳನ್ನು ಎಲ್ಲೆಲ್ಲಿ ಬಳಸಲಿಕ್ಕೆ ಸಾಧ್ಯ ಅದರ ಬಗ್ಗೆ ಗಮನ ಕೊಡಿ. ದೇಶದ ಮೇಲೆ ಅಭಿಮಾನ ಬೆಳೆಸ್ಕೊಳ್ಳಿ, ದೇಶದ ಕಾನೂನನ್ನು
ಸಂರಕ್ಷಿಸಿ, ದೇಶದ ಕಾನೂನನ್ನು ಫಾಲೋ ಮಾಡಿ, ಪಾಲಿಸಿ. ಬೇರೆಯವರು ಅದನ್ನು ಪಾಲನೆ ಮಾಡೋದಕ್ಕೆ ಸಹಕಾರ ಕೊಡ್ತಾಯಿದ್ರೆ ನೀವು ಸಹಕಾರ ಕೊಡಿ. ಹೀಗೆ ಮಾಡೋದ್ರಿಂದ ನಮ್ಮ ದೇಶವನ್ನು ಫಾರಿನ್ನಷ್ಟು ವಾವ್ ಅನ್ನೋ ಥರ ಮಾಡೋದಕ್ಕಾಗತ್ತೆ. ನನ್ನಿಂದ ನಿಮ್ಮಿಂದ ಮಾತ್ರ ಸಾಧ್ಯ. ಏನಂತೀರಾ? ಶುಭವಾಗಲಿ.